ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಕವಿತಾ ಸಿರಾಜು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ, ಇವತ್ತು ನಾವು ಓಂ ಶಕ್ತಿ ಮಾಲೆ ಹಾಕ್ಸ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಬೆಳಗ್ಗೆನೇ ಊರಿಗೆ ಬಂದಿದ್ದೀವಿ. ಅಂದರೆ ನಾವು ಹೋಗ್ತಾ ಇರೋದು ನಮ್ಮೂರಿಂದ, ಅಂದರೆ ಗುಂಡಲ್ ಡ್ಯಾಮು. ಕೊಳ್ಳೇಗಾಲದಲ್ಲಿ ಮಾಲೆ ಹಾಕ್ಸ್ಕೊಂಡು ಗುಂಡಲ್ ಡ್ಯಾಮಿಂದನೇ ಹೋಗ್ತಾ ಇರೋದು. ಸೊ ಅದಕ್ಕೋಸ್ಕರನೇ ಬೆಳಗ್ಗೆ 3 ಗಂಟೆಗೆ ಎದ್ದು ರೆಡಿ ಆಗಿಬಿಟ್ಟು 6 ಗಂಟೆಗೆ ಮಾಲೆ ಅಂತ ಅಂದರು. ಸೊ ಅದಕ್ಕೋಸ್ಕರ ಬಂದ್ವಿ. ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು 8 ಗಂಟೆಗೆ ಅಂತ. ಸೊ ಇರಲಿ ಅಂದ್ಬಿಟ್ಟು ಹಾಗೆ ಊರಿಗೂ ಬಂದು ಇಲ್ಲಿ ಮನೆ ಹತ್ರನೇ ಇರೋ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಹೋಗೋಣ ಅಂತ ಪೂಜೆನ ಮಾಡ್ತಾಯಿದ್ದೀವಿ. ಸೊ ಪೂಜೆ ಮಾಡಿಬಿಟ್ಟು ಕೊಳ್ಳೇಗಾಲಕ್ಕೆ ಹೋಗಬೇಕು. ಬನ್ನಿ ಹೋಗೋಣ. ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು ಬೆಳಗ್ಗೆನೇ ನೋಡೋಕ್ಕೆ. ಸೊ ನಾನು ಮತ್ತು ಅನುಸ ಇಬ್ಬರು ಕೂಡ ಮನೆನ ಹಾಕಿಸ್ಕೊಳ್ತಾ ಇದ್ದೀವಿ. ನೋಡಿ, ಈ ಥರ ರೆಡಿಯಾಗಿ ಬಂದಿದ್ದೀವಿ ಬೆಳಗ್ಗೆನೇ. ಇವಾಗ ಕೊಳ್ಳೇಗಾಲದಲ್ಲಿರೋಂಥ ಓಂ ಶಕ್ತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಬಂದಮೇಲೆ ಗೊತ್ತಾಯಿತು ಇನ್ನೂ ಅರ್ಧ ಜನ ಬಂದೇ ಇಲ್ಲ ಅಂತ. ಸೊ ಅವ್ರಿಗೋಸ್ಕರನೇ ವೆಯ್ಟಿಂಗ್ ಲಿಸ್ಟಲ್ಲಿದ್ದೀವಿ, ವೆಯ್ಟ್ ಮಾಡ್ತಾಯಿದ್ದೀವಿ. ಅಂದರೆ 3 ಊರವ್ರು ಹಾಕ್ಸ್ಕೊಳ್ತಾ ಇರೋದಲ್ವ, ಡ್ಯಾಮು, ಕಾಮಗೆರೆ. ಅವರು ನಮ್ಮ ಈ ಡ್ಯಾಮ್ ಕಡೆಯವರೆಲ್ಲ ಬಂದರು, ಕಾಮಗೆರೆಯವ್ರು ಬ್ಯಾಲೆನ್ಸ್ ಇತ್ತು. ಸೊ ಅವ್ರಿಗೋಸ್ಕರನೇ ವೆಯ್ಟಿಂಗು. ಬರ್ತಾ ಇಲ್ಲಿ ಬೇವಿನ ಸೊಪ್ಪನ್ನ ಮುರ್ಕೊಂಡು ಬಂದಿದ್ವಿ. ನೋಡಿ, ಇದೆ ದೇವಸ್ಥಾನದೊಳಗಡೆ ಎಲ್ಲ ರೆಡಿಯಾಗಿತ್ತು. ಬೇರೆ ಬೇರೆ ಊರವರು ಕೂಡ ಬಂದಿದ್ದರು. ತುಂಬ ಕಡೆಯಿಂದ ಬಂದಿದೆ ಫ್ರೆಂಡ್ಸ್. ಮತ್ತು ಕೊಳ್ಳೇಗಾಲದ ಅಕ್ಕಪಕ್ಕದಲ್ಲಿರೋ ಊರವರೆಲ್ಲ ಬಂದು ಇಲ್ಲೇ ಹಾಕಿಸ್ಕೊಳ್ತಾಯಿದ್ರು. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದರೆ ಸಗತ್ತಾಗಿ ಕಾಣಿಸ್ತಾ ಇತ್ತು. ಇವಾಗ ಎಲ್ಲರೂ ಬಂದರು ಅಂತ ಹೊರ್ಗಡೆ, ಅಂದರೆ ದೇವಸ್ಥಾನದ ಹಿಂದ್ಗಡೆ ಜಾಗ ಇರುತ್ತಲ್ಲ, ಅಲ್ಲಿ ಇರ್ಮುಡಿ ಕಟ್ಟೋಕ್ಕೆ ಅಂತ ಕುಣಿಸಿದ್ರು. ಸೊ ಇರ್ಮುಡಿಗೋಸ್ಕರ ಏನೇನೆಲ್ಲ ತಂದಿದ್ದೀವಿ ಅಂದರೆ 1 kg ಅಷ್ಟು ಅಕ್ಕಿ, ಅಂದರೆ ಮನೆ ಅಕ್ಕಿ, ಸಣ್ಣ ಅಕ್ಕಿ, ಮತ್ತು 1 ಕಾಯಿ, 1 ನಿಂಬೆಹಣ್ಣು. ಅವರೇ ಅಲ್ಲಿ ಮಾಲೆ ಮತ್ತು ಬ್ಯಾಗ್ನ ಕೊಡ್ತಾರೆ. ಹಾಗೆ ಪ್ರಸಾದ ಅಂತ ಕೂಡ ಕೊಡ್ತಾರೆ. ನೋಡಿ ಎಲ್ಲ ಕಟ್ತಾ ಇದ್ದಾರೆ. ಒಬ್ಬೊಬ್ಬರಾಗೆ ಕಟ್ಕೊಂಡು ಬರ್ತಾಯಿದ್ರು. ಸೊ ನಮಗೆ ಕಟ್ಟೋ ಅಷ್ಟೊತ್ತಿಗೆ ಪೂಜೆ ಶುರುವಾಯಿತು ಅಂತ ಒಳಗಡೆ ಹೋದ್ರು ಅವರು. ಸೊ ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಇರೋದೆಲ್ಲ ನಮ್ಮದೆಲ್ಲ ಇದು, ಅಂದರೆ ನಾವು ಹೋಗ್ತಾ ಇದ್ದೀವಲ್ಲ ಆ ಕಡೆಯವ್ರದ್ದು. ಸೊ ಪೂಜೆ ಮಾಡಿ ಒಂದು ಬ್ಯಾಚ್ ಹೋದ್ಮೇಲೆ ನೆಕ್ಸ್ಟು ನಮ್ಮನ್ನ ಒಳಗಡೆ ಕರೆದ್ರು. ಒಳಗಡೆ ಬಂದು ಕೂತಿದ್ದೀವಿ. ಎಲ್ಲ ಕಟ್ಟಿ ರೆಡಿಯಾಗಿದೆ. ಇನ್ನೇನಿದ್ರು ಮಾಲೆ ಹಾಕ್ಸ್ಕೊಳ್ಳೋದೊಂದು ಬ್ಯಾಲೆನ್ಸು. ಸೊ ಮಾಲೆನ ಹಾಕಿಸ್ಕೊಂಡು ಹಂಗೆ ಕೊಳ್ಳೇಗಾಲದಲ್ಲಿ ಒಂದಷ್ಟು ಶಾಪಿಂಗ್ನ ಮಾಡಿಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ 4 ಗಂಟೆ ಏನೋ ಆಗಿತ್ತು. ಅಂದರೆ ಅಲ್ಲಿಂದ ಆಟೋನ ಮಾಡ್ಕೊಂಡು ಬಂದ್ವಿ ನಾವು. ನಮ್ಮೂರಿಗೆ ಬಸ್ ಇಲ್ಲ. ಸೊ ಹಾಗಾಗಿ ನೋಡಿ, ಬಂದು ಒಂದು ರೌಂಡ್ ಎಲ್ಲ ಮಲಗಿದ್ದು. ಬೆಳಗ್ಗೆಯಿಂದ ಉಪವಾಸ ಇದ್ವಿ ಅಲ್ವಾ, ಅಲ್ಲೇ ಕೊಳ್ಳೇಗಾಲದಲ್ಲಿ ಏನೋ ತಿನ್ಕೊಂಡು ಬಂದ್ವಿ. ಇವಾಗ ಸಾಯಂಕಾಲ ಆಗಿದೆ. ಸಾಯಂಕಾಲ ಸ್ನಾನ ಮಾಡಿಕೊಂಡು ಪೂಜೆಗೆ ಹೋಗಬೇಕು. ಸೊ ಹಾಗಾಗಿ ರೆಡಿಯಾಗಿದ್ದೀವಿ. ನೋಡ್ತಾ ಇರ್ಬೋದು. ಇದು ಡ್ರೆಸ್ನ ತಗೋಬಾರ್ದು, ಹಾಕೋಬಾರ್ದು ಅಂತ ಅಂತಾರೆ. ಸೊ ರೆಡ್ ಇರೋದ್ರಿಂದ ಅಂಗಡಿಯವರು ಹಾಕೋಬೋದು ಅಂತ ಕೊಟ್ಟರು. ಬಟ್ ಅಲ್ಲೋದ್ಮೇಲೆ ಗೊತ್ತಾಯಿತು ಇದರಲ್ಲಿ ಪರ್ಪಲ್ ಕಲರ್ ಬಂದಿದೆ. ಸೊ ಹಾಗಾಗಿ ಆ ಬಟ್ಟೆನ ಹಾಕೋಬಾರ್ದು ಅಂತ. ನೀವೇನಾದ್ರು ಬಟ್ಟೆ ತಗೊಳಗಿದ್ರೆ ಫುಲ್ಲು ರೆಡ್ಡು ಅಥವಾ ಒಂದೊಂದು ಸ್ವಲ್ಪ ಎಲ್ಲೋ ಇದ್ರೂ ಪರವಾಗಿಲ್ಲ, ಬೇರೆ ಕಲರ್ ಮಾತ್ರ ಇರಬಾರ್ದು ಅಂತ. ಇವತ್ತು ರೈತರ ದಿನಾಚರಣೆ ಅಲ್ವಾ, ಹಂಗೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ದೂರ ಫ್ರೆಂಡ್ಸ್, ನಡಿಬೇಕು. ನೋಡಿ, ಇದೆಲ್ಲ ನಮ್ಮ ಅಕ್ಕಂದೇ ಕಬ್ಬಿನ ಗದ್ದೆ. ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ನಾನು ಇವತ್ತು ರೈತರ ದಿನಾಚರಣೆ ಅಲ್ವಾ, ಅದಕ್ಕೋಸ್ಕರ ವೀಡಿಯೋನ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ಕೊಂಡು ನಡ್ಕೊಂಡು ಬಂದ್ವಿ. ಅರ್ಧ ದಾರಿಲಿ ಬರ್ತಾ ಇರ್ಬೇಕಾದ್ರೆ ಗಾಡಿ ಸಿಕ್ತು. ಗಾಡಿಗೆ ಹತ್ಕೊಂಡು ಬಂದು ಹೆಂಗೋ ದೇವಸ್ಥಾನ ರೀಚ್ ಆದ್ವಿ. ದೇವಸ್ಥಾನ ರೀಚ್ ಆಗಿ ನೋಡ್ತೀವಿ ಯಾರೂ ಬಂದೇ ಇರಲಿಲ್ಲ, ನಾವೇ ಫಸ್ಟು. ಸೊ ಅಡುಗೆಗೋಸ್ಕರ ಅವರೆಕಾಯಿನ ತಂದಿದ್ರು. ಹಾಗೆ ತರಕಾರಿನೂ ಕೂಡ ತಂದಿದ್ರು. ಏನೋ ಉಪ್ಪಿಟ್ಟು ಕೇಸರಿ ಬಾತ್ ಮಾಡ್ತಾಯಿದ್ರು ಪ್ರಸಾದಕ್ಕೆ ಅಂತ. ಸೊ ಹಾಗಾಗಿ ಅವರೆಕಾಯಿನ ಸುಲಿತಾ ಕೂತಿದ್ದೀವಿ. ಇದು ಬಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ, ದುರ್ಗಮ್ಮ ದೇವಸ್ಥಾನ ಅಂತ ಕರಿತೀವಿ. ನಾನು ಸ್ಕೂಲ್ಗೆ ಹೋಗ್ತಾ ಇರೋ ಟೈಮಲ್ಲಿ ದುರ್ಗಮ್ಮಂದು ವಿಗ್ರಹ ಮಲಗಿತ್ತು. ಆಮೇಲೆ ಎತ್ತಿ ದೇವಸ್ಥಾನನ ಮಾಡಿದ್ದಾರೆ. ನಾವು ಹೋಗ್ತಾ ಕೈ ಮುಕ್ಕೊಂಡು ಹೋಗ್ತಾ ಇದ್ವಿ. ಕಾಮಗೆರೆಗೆ ಹೋಗ್ಬೇಕಾದ್ರೆ, ಕಾಮಗೆರೆಗೆ ಹೋಗೋ ರೋಡಲ್ಲೇ ಇರೋದಿದ್ದು, ರೋಡ್ ಹತ್ರ. ನೋಡಿ ಎಲ್ಲ ಬಂದಿದ್ದಾರೆ. ಸೊ ಭಟ್ರು ಬರೋ ತನಕ ನಮ್ಮದು ಅರ್ಧ ಕೆಲಸ ಮುಗಿಸಿದ್ವಿ. ಅಂದರೆ ತರಕಾರಿ ಕೊಯ್ಯೋದು, ಅವರೆಕಾಯಿ ಬಿಡಿಸ್ಕೊಳ್ತಾ ಇದ್ವಿ. ಅಷ್ಟಕ್ಕೆ ಅವ್ರು ಬಂದರು, ಅಡುಗೆ ಮಾಡೋರು ಬಂದ ತಕ್ಷಣ ನಮ್ಮನ್ನೆಲ್ಲ ಎದುರಿಸ್ಬಿಟ್ಟು ಅವರೇ ಮಾಡ್ಕೊಳ್ತಾ ಇದ್ರು. ಇಲ್ಲಿ ಡ್ಯಾನ್ಸ್ ಮಾಡಬೇಕಂತೆ ಇವಾಗ. ತಮಟೆ ಬೀಟ್ಸ್ ಅಂತೂ ಸಖತ್ತಾಗಿತ್ತು. ಎಲ್ಲ ಡ್ಯಾನ್ಸ್ನ ಮಾಡ್ತಾಯಿದ್ರು.
ಕಡೆ ಅಡುಗೆ ಮಾಡೋರು ಅಡುಗೆನ ಮಾಡ್ಕೊಳ್ತಾ ಇದ್ರು ನೋಡಿ. ಎಲ್ಲ ಚೆನ್ನಾಗಿತ್ತು, ಊಟ ಮಾತ್ರ ಸಗದಾಗಿತ್ತು. ಉಪ್ಪಿಟ್ಟು ಕೇಸರಿ ಬಾತು. ಆ ಕಡೆ ಅಡುಗೆ, ಈ ಕಡೆ ಡ್ಯಾನ್ಸು, ಮತ್ತು ಆ ಕಡೆ ಸ್ವಲ್ಪ ಜನ ಬೆಂಕಿ ಕಾಯ್ತಾ ಇದ್ರು. ಸೊ ಒಂಥರ ಚೆನ್ನಾಗಿತ್ತು ಫ್ರೆಂಡ್ಸ್. ಸೊ ಅವ್ರ ಜೊತೆನೇ ನಾನು ಕೂಡ ಒಂದೆರಡು ಸ್ಟೆಪ್ನ ಹಾಕ್ಬಿಟ್ಟು ಓಂ ಶಕ್ತಿ ವರಶಕ್ತಿ ಅಂತ ಕೂತ್ಕೊಂಡು ಎಲ್ಲ ಆಡ್ಕೊಂಡು ಕೂತ್ಕೊಂಡು ಅದು ಮಾಡಿಬಿಟ್ಟು ನೆಕ್ಸ್ಟು ಪ್ರಸಾದನ ತಿಂದ್ಬಿಟ್ಟು ಪೂಜೆ ಎಲ್ಲ ಇತ್ತು. ಪೂಜೆನೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಕರೆಕ್ಟಾಗಿ 10 ಗಂಟೆ ಆಯಿತು ಫ್ರೆಂಡ್ಸ್. ಅಲ್ಲಿಂದಲೇ ನಡ್ಕೊಂಡೇ ಬಂದ್ವಿ. ನೈಟ್ ಟೈಮ್ ಯಾವುದೂ ಗಾಡಿ ಸಿಗಲಿಲ್ಲ, ಪರವಾಗಿಲ್ಲ, ಏನೋ ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಪೂಜೆನೆಲ್ಲ ಮುಗಿಸ್ಕೊಂಡು ಪ್ರಸಾದಕ್ಕೆ ಹೇಳ್ದಂಗೆ ಕೇಸರಿ ಬಾತು ಮತ್ತು ಉಪ್ಪಿಟ್ಟು ಮತ್ತು ಪಂಚಾಮೃತ 3 ಮಾಡಿದ್ರು. ನೈಟ್ ಟೈಮ್ ಆಗಿರೋದ್ರಿಂದ ನೈಟು ಮತ್ತು ಮಾರ್ನಿಂಗ್ ಟೈಮು ರೈಸ್ ತಿನ್ನೋಂಗಿಲ್ಲ, ಮಧ್ಯಾಹ್ನ ಮಾತ್ರ ಒಂದು ಸ್ವಲ್ಪ ತಿಂದರೆ ತಿನ್ಬೋದು ಅಂತ ಹೇಳಿದ್ರು. ಸೊ ಹಾಗಾಗಿ ಉಪ್ಪಿಟ್ಟು ಕೇಸರಿ ಬಾತನ್ನ ಮಾಡಿದ್ರು ಅಂತ ಅಂದ್ಕೊಳ್ತೀನಿ. ಸೊ ತಿನ್ಕೊಂಡು ಮನೆಗೆ ಬಂದ್ವಿ. ಸೊ ಇವತ್ತು ಫಸ್ಟ್ನೇ ದಿನ ಹೀಗಿತ್ತು ಓಂ ಶಕ್ತಿ ಡೇ 1 ಇದು. ನೆಕ್ಸ್ಟು ಮಾರ್ನಿಂಗು ನಾಳೆ ಏನಾಗುತ್ತೆ ಅನ್ನೋದನ್ನ ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮತ್ತು ವಿಡಿಯೋದಲ್ಲಿ ಎಲ್ಲೆಲ್ಲೆಲ್ಲ ಹೋಗಿದ್ವಿ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಸೊ ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.